Hello students, welcome to another session of this chapter number 4, Determinants, and this is session number 8. My name is Prakash Chogle. In this session, we will be dealing with some theorems on determinants and without proof. We will be proving only one theorem. So let's see here. Theorem number 1. If A be a square matrix of order n, A ಅನ್ನೋದು ಒಂದು square matrix of order n, then what will happen? This property A into adjoint of A equals to adjoint of A into A is always equal to determinant A into I. ನೋಡಿ ಎ ಮ್ಯಾಟ್ರಿಕ್ಸ್ಗೆ ಅದರ ಅಡ್ಜಾಯಿಂಟ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಅಡ್ಜಾಯಿಂಟ್ ಆಫ್ ಎಗೆ ಎ ಇಂದ ಮಲ್ಟಿಪ್ಲೈ ಮಾಡಿದಾಗ ದಟ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಐ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಇದನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ಬೇಕಂದ್ರೆ ವೆರಿಫೈ ಮಾಡಬಹುದು. ಎಸ್, ವೇರ್ ಐ ಈಸ್ ದಿ ಯೂನಿಟ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್. ಐ ಅನ್ನೋದು ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಅಂತ. ಎ ಮ್ಯಾಟ್ರಿಕ್ಸ್ ನ ಆರ್ಡರ್ ಏನಿರುತ್ತೆ ಅಷ್ಟೇ ಆರ್ಡರ್ದು ಐ ಇರುತ್ತೆ. ಎಸ್, ಹಿಯರ್ ಇಸ್ ಅನದರ್ ಥಿಯರಮ್. ಇಫ್ ಎ ಅಂಡ್ ಬಿ ಆರ್ ನಾನ್ ಸಿಂಗುಲರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, then the product AB and BA are also non-singular matrices of the same order. Non-singular ಅಂದ್ರೆ ಏನಂತ ಹೇಳಿದ್ದೀನಿ ನಾನು. ನಾನ್ ಸಿಂಗುಲರ್ ಅಂತಂದ್ರೆ ಅದರ ಡಿಟರ್ಮಿನೆಂಟ್ ಏನಾಗಿರುತ್ತೆ, ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಓಕೆ, ಸೊ ಇಫ್ ಎ ಅಂಡ್ ಬಿ ಆರ್ ನಾನ್ ಸಿಂಗುಲರ್, ದೆನ್ ಎ ಬಿ ಅಂಡ್ ಬಿ ಆರ್ ಆಲ್ಸೋ ನಾನ್ ಸಿಂಗುಲರ್ ಅಂತ ಈ ಥಿಯರಮ್ ಹೇಳುತ್ತೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ. ಹಿಯರ್ ಇಸ್ ಅನದರ್ ಥಿಯರಮ್. ಇಫ್ A and B are non-singular matrices of same order, then the determinant of the product AB, ನೋಡಿ, determinant of this product AB is equal to product of the determinants. So determinant of AB equals to determinant of A into determinant of B ಅನ್ನೋದು ಪ್ರಾಪರ್ಟಿಯನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. Yes. There is one note remark here. If A is a square matrix of order n, then ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. Determinant of adjoint of A is equals to determinant of A power n minus 1. ಇಲ್ಲಿ n ಅನ್ನೋದು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ A ಅಂತ. ಓಕೆ, ಸೊ ನಿಮಗೆ ಡಿಟರ್ಮಿನೆಂಟ್ ಆಫ್ ದ ಅಡ್ಜಾಯಿಂಟ್ ಬೇಕಾಗಿದ್ರೆ, ನಿಮ್ಗೆ ಏನಾದ್ರೂ ಡಿಟರ್ಮಿನೆಂಟ್ ವ್ಯಾಲ್ಯೂ ಗೊತ್ತಿದ್ರೆ, you can directly calculate determinant of adjoint of A by this formula. So from the point of CET, you will be having this point. Yes, here is one more theorem. A square matrix A is invertible if and only if A is non-singular matrix. ನೋಡಿ, ಇದೇ ಒಂದು ಇಂಪಾರ್ಟೆಂಟ್ ಥಿಯರಮ್ ಅಮಾಂಗ್ ಆಲ್ ದ ಥಿಯರಮ್ಸ್. ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಇನ್ವರ್ಟಿಬಲ್ ಅಂತ ಹೇಳಬೇಕಾಗಿದ್ರೆ ಯಾವಾಗ ಹೇಳ್ತಾರೆ? ಇಫ್ ಅಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಎ ಅನ್ನೋದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಆ ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗಿರುತ್ತೆ ಅಂತ. ಇನ್ವರ್ಟಿಬಲ್ ಅಂದ್ರೆ ಅದಕ್ಕೊಂದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಒಂದು ವೇಳೆ ಏನಾದ್ರೂ ಎಗೆ ಒಂದು ಇನ್ವರ್ಸ್ ಎಕ್ಸಿಸ್ಟ್ ಆಗಿದ್ರೆ ಅದು ನಾನ್ ಸಿಂಗುಲರ್ ಆಗಿರುತ್ತೆ ಅಂತ ಈ ಒಂದು ಥಿಯರಮ್ ಹೇಳುತ್ತೆ. ಓಕೆ, ಸೊ ಈ ಥಿಯರಮ್ ಅನ್ನ ನಾವು ಪ್ರೂವ್ ಮಾಡುವ. ಇಲ್ಲಿ ಒಂದು ಗಮನಿಸಬೇಕು ನಾವು, ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ ಇಟ್ಸ್ ಕಾನ್ವರ್ಸ್ ಇಸ್ ಆಲ್ಸೋ ಟ್ರೂ ಅಂತ. ಅಂದ್ರೆ ಎ ಏನಾದ್ರೂ ಇನ್ವರ್ಟಿಬಲ್ ಆಗಿದ್ರೆ ದೆನ್ ಎ ಈಸ್ ನಾನ್ ಸಿಂಗುಲರ್ ಆಗಿರುತ್ತೆ. ಅದರ ಕಾನ್ವರ್ಸ್ ಪಾರ್ಟ್, ಇಫ್ ಎ ಈಸ್ ನಾನ್ ಸಿಂಗುಲರ್ ಆಗಿದ್ರೆ ಎ ಈಸ್ ಇನ್ವರ್ಟಿಬಲ್ ಅಂತ. ಸೊ ಇಲ್ಲಿ ನೀವು ಎರಡು ಕೇಸ್ ಅನ್ನ ಪ್ರೂವ್ ಮಾಡೋಣ ಈಗ. ಓಕೆ, ಸೊ ಫಸ್ಟ್ ಅಸ್ಯೂಮ್ ದಟ್ ಎ ಈಸ್ ಇನ್ವರ್ಟಿಬಲ್. ಫಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ಎ ಈಸ್ ಇನ್ವರ್ಟಿಬಲ್. ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತಾರೆ ನಾವು ಮ್ಯಾಟ್ರಿಕ್ಸ್ ಚಾಪ್ಟರ್ ಅಲ್ಲಿ ಓದಿದ್ದೇವೆ. ಯಾವ ಮ್ಯಾಟ್ರಿಕ್ಸ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿರುತ್ತೆ ಅದನ್ನ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ,
ಸೊ ಅದಕ್ಕೆ ನೋಡಿ ಇಲ್ಲಿ ಏನು ಅಸ್ಯೂಮ್ ಮಾಡಿದ್ರೆ ನಾವು ಅಸ್ಯೂಮ್ ದಟ್ ಎ ಇಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್. ಹಾಗಂದಾಗ there exists a square matrix B of order n such that AB equals to BA equals to I. ಯಾವ ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗಿರುತ್ತೆ ಅದಕ್ಕೆ ಒಂದು ಮ್ಯಾಟ್ರಿಕ್ಸ್ ಬಿ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಅದು ಹೇಗೆ ಇರುತ್ತೆ ಅಂತಂದ್ರೆ ಎ ಇಂಟು ಬಿ ಮಾಡಿದ್ರೆ ಮತ್ತು ಬಿ ಇಂಟು ಎ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ಮ್ಯಾಟ್ರಿಕ್ಸ್ ಚಾಪ್ಟರ್ ಅಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೀನಿ. ಸೊ there exists a matrix B such that AB equals to BA equals to I because ಯಾಕೆ ನಾವು ಇಲ್ಲಿ ಅಸ್ಯೂಮ್ ಮಾಡಿದೀವಿ A is invertible ಅಂತ. ಸೊ ಅದಕ್ಕೆ ಇದರ ನಾವು ಡಿಟರ್ಮಿನೆಂಟ್ ಅಂತ ತಗೊಂಡಾಗ AB equals to BA equals to I ಇದೆ. ಇದಕ್ಕೆ ನಾನು ಡಿಟರ್ಮಿನೆಂಟ್ ಅಂತ ಅಪ್ಲೈ ಮಾಡಿದಾಗ ಅಂದ್ರೆ if two matrices are equal then their determinants are also equal. ಅದಕ್ಕೆ ಈ ಡಿಟರ್ಮಿನೆಂಟ್ ಅನ್ನು ಅಪ್ಲೈ ಮಾಡಿದ್ದೀನಿ. ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಐ. ನೀವು ಡಿಟರ್ಮಿನೆಂಟ್ ಆಫ್ ಬಿ ಅಂದ್ರೂ ತೆಗೆದುಕೊಳ್ಬಹುದು. ಎಸ್, ಈಗ ಪ್ರೀವಿಯಸ್ ಥಿಯರಂ ಪ್ರಕಾರ ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ಸ್ ಟು ಇಟ್ ಇಸ್ ಪ್ರಾಡಕ್ಟ್ ಆಫ್ ದಿ ಡಿಟರ್ಮಿನೆಂಟ್ಸ್. ಇದನ್ನ ನಾನು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರೀತೀನಿ. ಆಮೇಲೆ ನೋಡಿ ಯೂನಿಟ್ ಮ್ಯಾಟ್ರಿಕ್ಸ್ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವಾಗಲೂ 1 ಇರುತ್ತೆ. ನೀವು ಯಾವುದೇ ಯೂನಿಟ್ ಮ್ಯಾಟ್ರಿಕ್ಸ್ ತಗೊಂಡ್ರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವಾಗಲೂ 1 ಇರುತ್ತೆ. ಅದಕ್ಕೆ ಡಿಟರ್ಮಿನೆಂಟ್ ಆಫ್ ಐ ಇಸ್ 1. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸಿಯರ್ ಇಲ್ಲಿ ಏನಾಗಿದೆ ಪ್ರಾಡಕ್ಟ್ ಆಫ್ ಟು ಡಿಟರ್ಮಿನೆಂಟ್ ಈಕ್ವಲ್ಸ್ ಟು 1 ಅಂದಾಗ ಇವುಗಳು ಡೆಫಿನೆಟ್ ಆಗಿ 0 ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇವುಗಳಲ್ಲಿ ಒಂದು 0 ಆಗಿದ್ರೆ ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ 0 ಆಗುತ್ತೆ. ಅದಕ್ಕೆ this implies determinant of A is not equal to 0. ಸೊ ಇವುಗಳ ಪ್ರಾಡಕ್ಟ್ ಇಲ್ಲಿ 1 ಆಗಿರೋದ್ರಿಂದ this implies that determinant of A must not be 0 ಅಂತ. ಸೊ ನೋಡಿ ಹೀಗೆದ್ದಾಗ ಯಾವುದೇ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆದಾಗ ಅದನ್ನ ನಾವು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಂಪ್ಲೈಸ್ A is ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಓಕೆ, ಸೊ ನಾವು ಎಲ್ಲಿಂದ ಶುರು ಮಾಡಿದ್ವಿ? We assumed that A is invertible matrix. We ended with A is non-singular matrix. Okay, so ಇದೊಂದು ಪಾರ್ಟ್ ಆಯ್ತು. ಇದರ ಕಾನ್ವರ್ಸ್ ಪಾರ್ಟ್ ನೀವು ರಿವರ್ಸ್ ಆಗಿ ಹೋಗಬೇಕು. Assume that A is non-singular matrix. Okay, so this is converse part. Assume that A is non-singular matrix. Non-singular matrix ಅಂದ್ರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಇರುತ್ತೆ. ಸೊ ದಿಸ್ ಇಂಪ್ಲೈಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಎಸ್, ನೌ ವಿ ನೋ ದಟ್ ಒಂದು ಪ್ರಾಪರ್ಟಿ ಫಸ್ಟ್ ಥಿಯರಮ್ ಅಲ್ಲಿ ಹೇಳಿದ್ದೇನೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ ಇಂಟು ಎ is always equals to determinant of A into I. ಇದು first theorem. Okay, so consider this theorem. Divide by determinant of A as determinant of A is not equal to 0. So now determinant of A ಇಂದ ಡಿವೈಡ್ ಮಾಡಬಹುದು. ಈಗ determinant of A ಇಂದ ಇದಕ್ಕೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಓಕೆ, ಸೊ 1 by determinant of A into adjoint of A. ನೋಡಿ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಇತ್ತಲ್ಲ, ಅದಕ್ಕೆ ನಾವು 1 by determinant of A ಇಂದ ಡಿವೈಡ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಸಹಿತ 1 by determinant of A into adjoint of A into A ಈಕ್ವಲ್ಸ್ ಟು ಐ ಬರುತ್ತೆ. ಅಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇತ್ತು, ಅದನ್ನ ಡಿವೈಡ್ ಮಾಡಿದಾಗ ಅದು ಕ್ಯಾನ್ಸಲ್ ಆಗುತ್ತೆ. ಯು ಲೆಫ್ಟ್ ವಿತ್ ಓನ್ಲಿ ಐ. ಇವಾಗ ನೋಡಿ ಈಗ ಏನಾಯ್ತು ನೋಡಿ, ಪ್ರಾಡಕ್ಟ್ ಆಫ್ ದಿಸ್ ಅಂಡ್ ದಿಸ್ ಅಂಡ್ ಪ್ರಾಡಕ್ಟ್ ಆಫ್ ದಿಸ್ ಅಂಡ್ ದಿಸ್ ಇಸ್ ಈಕ್ವಲ್ಸ್ ಟು ಐ. ನೋಡಿ ಎ ಬಿ ಈಕ್ವಲ್ ಟು ಬಿ ಎ ಈಕ್ವಲ್ ಟು ಐ ಆದ್ರೆ ನಾವು ಬಿ ಅನ್ನ ಇನ್ವರ್ಸ್ ಆಫ್ ಎ ಅಂತ ಕರಿತೀವಿ. ಅದನ್ನ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಅಲ್ಲಿ ಓದಿದೀವಿ. ಸೊ ಹೀಗಂದಾಗ ಎ ಈಸ್ ಇನ್ವರ್ಟಿಬಲ್. ಯಾಕೆ ನೋಡಿ, ಪ್ರಾಡಕ್ಟ್ ಆಫ್ ಎ ಇಂಟು ದಿಸ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಆಲ್ಸೋ ಈಕ್ವಲ್ಸ್ ಟು ದಿಸ್ ಮ್ಯಾಟ್ರಿಕ್ಸ್ ಇಂಟು ಎ ಇಸ್ ಈಕ್ವಲ್ಸ್ ಟು ಐ. ಅದಕ್ಕೆ ನಾವು ಇದನ್ನೇನಾದ್ರೂ ಬಿ ಅಂತ ಅಂದ್ಕೊಂಡ್ರೆ ಎ ಬಿ ಈಕ್ವಲ್ಸ್ ಟು ಬಿ ಎ ಈಕ್ವಲ್ಸ್ ಟು ಐ ಆಗುತ್ತೆ. ಅದಕ್ಕೆ ಎ ಈಸ್ ಇನ್ವರ್ಟಿಬಲ್ ಅಂಡ್ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಇನ್ವರ್ಸ್ ಆಫ್ ಎ. ಅದಕ್ಕೆ ಎ ಇನ್ವರ್ಸ್ ಈಸ್ 1 by determinant of A into adjoint of A ಅಂತ. ಓಕೆ, ಸೊ ತಿಳ್ಕೊಳ್ಳಿ, ಎ ಬಿ ಈಕ್ವಲ್ ಟು ಬಿ ಎ ಈಕ್ವಲ್ ಟು ಐ ಆಗಿದ್ರೆ
ಬಿ ಅನ್ನ ಇನ್ವರ್ಸ್ ಆಫ್ ಎ ಅಂತ ಕರಿತೀವಿ. ಓಕೆ, ಇಲ್ಲಿ ಬಿ ಬದಲಿಗೆ ಇದಿದೆ. ಸೊ ದಿಸ್ ಈಸ್ ಇನ್ವರ್ಸ್ ಆಫ್ ಎ ಅಂತ. ಸೊ ಯೂಸಿಂಗ್ ದಿಸ್ ಫಾರ್ಮುಲಾ we calculate inverse of any square matrix A. So remember this important formula to find inverse of square matrix A. Yes. Let's move on to some examples depending on the theorems. Study. If A is a square matrix of order 3 and determinant of A equals to 4, find adjoint of A. That is determinant of adjoint of A ಅಂತ ಕೇಳಿದ್ದಾರೆ. ಪ್ರಾಪರ್ಟಿ ಹೇಳಿದ್ದೀನಿ ನಾನು. We know that determinant of adjoint of A equals to determinant of A power n minus 1. ಇಲ್ಲಿ n ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ A ಅಂತ. ನೋಡಿ, ಇಲ್ಲಿ A is a square matrix of order 3 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಇಲ್ಲಿ n ಅಂದ್ರೆ 3 ಆಯ್ತು. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ 4 ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 4 ಪವರ್ 3 ಮೈನಸ್ 1. ಎಸ್, ಸೊ ಇಟ್ ಇಸ್ 4 ಸ್ಕ್ವೇರ್ ಆಗುತ್ತೆ ಅಂಡ್ ದಟ್ ಗಿವ್ಸ್ ಯು 16. ಸೊ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಆರ್ ಸಿಇಟಿ, ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟೆಡ್. ಅದೇ ತರ ನೋಡಿ, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂಡ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ 36, ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಕೇಳಿದ್ದಾರೆ. ಓಕೆ, ಸೊ ಅದೇ ಫಾರ್ಮುಲಾ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಡಿಟರ್ಮಿನೆಂಟ್ ಆಫ್ ಎ ಪವರ್ n ಮೈನಸ್ 1. ಇವಾಗ ನಿಮಗೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ 36 ಕೊಟ್ಟಿದ್ದಾರೆ. ಸೊ 36 ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಪವರ್, ಇದು ಆರ್ಡರ್ 3 ಇರೋದ್ರಿಂದ 3 ಮೈನಸ್ 1 ಅಂದ್ರೆ 2 ಆಗುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಇಸ್ 36 ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಪ್ಲಸ್ ಆರ್ ಮೈನಸ್ 6. Okay, I hope you understood this. Here is one example from 4.5 exercise, example number 5. Find the inverse of 2 minus 2 4 3 if it exists. Nodi, according to the last theorem, a matrix which is invertible is going to be non-singular. Only non-singular matrices are invertible. Okay, so ಅದಕ್ಕೆ ಇದು ಇನ್ವರ್ಸ್ ಅನ್ನ ನಾವು ಎಕ್ಸಿಸ್ಟ್ ಆದ್ರೆ ಫೈಂಡ್ ಔಟ್ ಮಾಡಬಹುದು ಅಂತ. ಫಸ್ಟ್ ಫೈಂಡ್ ಇಟ್ಸ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು ಏನು ಬರುತ್ತೆ ನೋಡಿ, 2 minus 2 4 3. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ 2 into 3 6 ಆಗುತ್ತೆ, ಮೈನಸ್ 4 into minus 2 minus 8 ಆಗುತ್ತೆ. ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 6 plus 8 is 14. ಈ 14 ಅನ್ನೋದು ನಾಟ್ ಈಕ್ವಲ್ ಟು 0 ಆಯ್ತು. ಓಕೆ, ಸೊ ಹಾಗಂದಾಗ ಎ ಇಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಅದಕ್ಕೆ ಎ ಇನ್ವರ್ಸ್ ಎಕ್ಸಿಸ್ಟ್. ಲಾಸ್ಟ್ ಥಿಯರಮ್ ಪ್ರಕಾರ ಯಾವ ಮ್ಯಾಟ್ರಿಕ್ಸ್ ನಾನ್ ಸಿಂಗುಲರ್ ಆಗಿರುತ್ತೆ, ಓನ್ಲಿ ದೋಸ್ ಮ್ಯಾಟ್ರಿಸಸ್ ಆರ್ ಇನ್ವರ್ಟಿಬಲ್ ಅಂಡ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ. ಅದಕ್ಕೆ ಇದು ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ಡಿಟರ್ಮಿನೆಂಟ್ ಇದು ನಾನ್ ಸಿಂಗುಲರ್ ಆಗುತ್ತೆ, ಅದಕ್ಕೆ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ನೀವು ಯಾವಾಗಲೂ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಅನ್ನ ಚೆಕ್ ಮಾಡಬೇಕು ನೀವು, ವೆದರ್ ಇಟ್ ಈಸ್ ನಾನ್ ಜೀರೋ ಆರ್ 0. 0 ಆಗಿದ್ರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್, ಅದು ನಾನ್ 0 ಆಗಿದ್ರೆ ಇನ್ವರ್ಸ್ ಎಕ್ಸಿಸ್ಟ್. ಓಕೆ, ಸೊ ಹಿಯರ್ ಎ ಇನ್ವರ್ಸ್ ಎಕ್ಸಿಸ್ಟ್. ಹಾಗಾದ್ರೆ ಎ ಇನ್ವರ್ಸ್ ಫಾರ್ಮುಲಾ ಏನು, 1 by determinant of A into adjoint of A. ಇದು ನಮ್ಗೆ ಗೊತ್ತಿದೆ, ಲಾಸ್ಟ್ ಥಿಯರಮ್ ಅಲ್ಲಿ ಪ್ರೂವ್ ಮಾಡಿದೆ. A inverse is 1 by determinant of A into adjoint of A. ಇವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಗೊತ್ತಿದೆ 14, ಸೊ ಇಟ್ ಈಸ್ 1 by 14. ಅಡ್ಜಾಯಿಂಟ್ ಅನ್ನ ಬರೆಯೋದು ನಾನು ಹೇಳಿಕೊಟ್ಟಿದ್ದೇನೆ, 2 cross 2 ಗೆ ಅಡ್ಜಾಯಿಂಟ್ ಅನ್ನ ಹೇಗೆ ನೇರವಾಗಿ ಬರೆಯೋದಂತ. ಓಕೆ, ಸೊ ಏನ್ ಬರಿಬೇಕು, ಈ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು ನೀವು. 3 2. ಓಕೆ, ಸೊ 3 ಮೇಲೆ ಬಂದಿದೆ, 2 ಡೌನ್ ಬಂದಿದೆ. ಆಮೇಲೆ ಈ ಡಯಾಗೋನಲ್ ಎಲಿಮೆಂಟ್ಸ್ ದ ಸೈನ್ ಅನ್ನ ಚೇಂಜ್ ಮಾಡಬೇಕು ನೀವು ಅಷ್ಟೇ. 4 ಇರೋದು -4, ಇದು -2 ಇರೋದು +2. ಸೊ ದಿಸ್ ಈಸ್ ಯುವರ್ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಸೊ ಹಿಯರ್ ಇಸ್ ಒನ್ ಮೋರ್ ಎಕ್ಸಾಂಪಲ್, 4.5, example number 6. Find the inverse of
matrix A equals to minus 1, 5, minus 3, 2 if it exists. Okay. ನೋಡಿ ಮೊದಲು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಹೆಂಗ್ ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ minus 1 into 2 ಅಂದ್ರೆ minus 2 ಆಗುತ್ತೆ. ಮೈನಸ್ ಆಫ್ 5 into minus 3 ಅಂದ್ರೆ minus 15. ನೋಡಿ ಇದೇನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 15 ಆಗುತ್ತೆ. ಸೊ 15 minus 2 ಅಂದ್ರೆ 13, which is not equal to 0. ಅಂದ್ರೆ A is ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಯ್ತು. ಸೊ A ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಯಾವಾಗ ನಾಟ್ ಈಕ್ವಲ್ ಟು 0 ಆಗುತ್ತೆ ಆವಾಗ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು. ಎಸ್, ಹಾಗಾದ್ರೆ A ಇನ್ವರ್ಸ್ ಇಸ್ 1 by ಡಿಟರ್ಮಿನೆಂಟ್ ಆಫ್ A into adjoint of A. ಡಿಟರ್ಮಿನೆಂಟ್ ವ್ಯಾಲ್ಯೂ 13 ಇದೆ. ಸೊ 1 by 13 ಅಡ್ಜಾಯಿಂಟ್ ಅನ್ನ ಬರೀರಿ. ಈ ಎಲಿಮೆಂಟ್ಸ್ ಅನ್ನ, ಈ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ 2 ಮೇಲೆ ಹೋಗುತ್ತೆ, -1 ಕೆಳಗಡೆ ಬರುತ್ತೆ. ಈ ಡಯಾಗೋನಲ್ ಎಲಿಮೆಂಟ್ಸ್ ನ ಚಿಹ್ನೆಯನ್ನ ಚೇಂಜ್ ಮಾಡಿ, -3 ಇದ್ದುದು +3 ಆಗುತ್ತೆ, 5 ಇದ್ದುದು -5 ಆಗುತ್ತೆ. ಸೊ ದಿಸ್ ಇಸ್ ಯುವರ್ A ಇನ್ವರ್ಸ್. ಓಕೆ, ಸೊ 2 cross 2 ಇದ್ದಾಗ ಯು ಕ್ಯಾನ್ ವೆರಿ ಈಸಿಲಿ ಫೈಂಡ್ ಇಟ್ಸ್ ಇನ್ವರ್ಸ್. Exercise 4.5, question number 7. Find the inverse of matrix A equals to 1, 2, 3, 0, 2, 4, 0, 0, 5 if it exists. 3 cross 3 ಇದೆ. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡೋಣ ಮೊದಲು. ಓಕೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ ಅಂತ ಗಮನಿಸಿ. ಇಲ್ಲಿ ದಿಸ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅಂತಂದ್ರೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ 0, 0 ಇದ್ರೆ ಇದನ್ನ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ, ಸೊ ಹೀಗಿದ್ದಾಗ ಈ ಡಯಾಗೋನಲ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ 0 ಇದ್ರೆ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂದ್ರೆ ಪ್ರೊಡಕ್ಟ್ ಆಫ್ ದಿ ಡಯಾಗೋನಲ್ಸ್ ಆಗಿರುತ್ತೆ, 1 into 2 into 5 ಅಂತ. ಓಕೆ, ಅದಕ್ಕೆ ನೇರವಾಗಿ ನೀವು ಬರಿಬಹುದು ಡಿಟರ್ಮಿನೆಂಟ್ ಆಫ್ A equals to 1 into 2 into 5. That is 10 and it is not equal to 0. So A inverse exist ಅಂತ ನೀವು ಬರಿಬಹುದು, ಅಥವಾ A is non singular matrix and its inverse exist. ಹಾಗಾದಾಗ A inverse formula 1 by determinant of A into adjoint of A. So determinant value ಏನು 10 ಬಂದಿತ್ತು. ಸೊ 1 by 10. ಅಡ್ಜಾಯಿಂಟ್ ಅನ್ನು ಹೇಗೆ ಬರೀತಾರೆ ನೋಡಿ, ಇಟ್ ಇಸ್ ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ನೋಡಿ ಇಲ್ಲಿ A11, A12, A13 ಹೀಗೆ ಬರುತ್ತೆ. ಅದು ಟ್ರಾನ್ಸ್ಪೋಸ್ ಮಾಡಿ ಬರೆದಿದೆ. A21, A22, A23, A31, A32, A33. ಓಕೆ, ಸೊ ಈಗ ನಾವು ಇವುಗಳನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದಾಗ ಇದರ ಈ ಅಡ್ಜಾಯಿಂಟ್ ಸಹಿತ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದ್ರೆ ಈ ಎಲಿಮೆಂಟ್ಸ್ ಏನ್ 0, 0 ಇದ್ರೆ ಇಲ್ಲಿ ನೀವು ಈ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಅವು ಸಹಿತ 0, 0ನೇ ಬರುತ್ತೆ. ಓಕೆ, ಸೊ ಅದಕ್ಕೆ ನೀವು ಬ್ಲೈಂಡ್ ಆಗಿ ನೀವು ಬೇಕಂದ್ರೆ A12 ಅಂದ್ರೆ ಇದು ಈ ನಂಬರ್ ಇದೆ A12 ಅಂದ್ರೆ ಇದರ ಕೋಫ್ಯಾಕ್ಟರ್ ಅಂತ. ಇದರ ಕೋಫ್ಯಾಕ್ಟರ್ ಏನು ಬರುತ್ತೆ ನೋಡಿ, 0 into 5 0, 0 into 4 0 ಆಗುತ್ತೆ. ಸೊ ಇದು 0 ಬರುತ್ತೆ. ಹಾಗೇನೆ ಇವೆಲ್ಲ ಎಲಿಮೆಂಟ್ಸ್ 0 ಬರುತ್ತೆ. ಅದಕ್ಕೆ ನೀವು ಇದರ A ಇನ್ವರ್ಸ್ ಅನ್ನ ತಕ್ಷಣ ಹೇಗೆ ಬರೀಬೇಕು, 1 by 10 ಈ ಎಲಿಮೆಂಟ್ 0, 0 ಇಡಬೇಕು. ಓಕೆ, ನಮ್ ಈ ಎಲಿಮೆಂಟ್ಸ್ ಅನ್ನ ತಕ್ಷಣ ಬರಿಬಹುದು. ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದಾಗ ಈ ಪೊಸಿಷನ್ ಇದು ಆಕ್ಚುಲಿ ಕೋಫ್ಯಾಕ್ಟರ್ ಆಫ್ ದಿಸ್ ಅಂತ. ಓಕೆ, ಸೊ ಇದನ್ನ ಹೇಗೆ ಬರೀ ಕೋಫ್ಯಾಕ್ಟರ್ ಆಫ್ ದಿಸ್ ಅಂತಂದ್ರೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಬಿಟ್ಟು 2 into 5 10 ಆಗುತ್ತೆ. ಓಕೆ, ಸೊ ಇದನ್ನ 10 ಅಂತ ಬರಿಬೇಕು. ಈ ಡಯಾಗೋನಲ್ ದಿಸ್ ಇಸ್ ಕೋಫ್ಯಾಕ್ಟರ್ ಆಫ್ ದಿಸ್. ಇದರ ಕೋಫ್ಯಾಕ್ಟರ್ ಹೇಗೆ ಬರಬೇಕಂದ್ರೆ 1 into 5 5 ಆಗುತ್ತೆ. ಸೊ ಯು ರೈಟ್ 5 ಹಿಯರ್. ನೆಕ್ಸ್ಟ್ cofactor of this is nothing but product of 1 into 2. So you can write 2 immediately. So see how quickly you can write 3 cofactors. ಇವಾಗ ಈ ಮೂರನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ it is cofactor of this element.
ನೋಡಿ ಇದರ ಕೋಫ್ಯಾಕ್ಟರ್ ಅಂತ. ಓಕೆ, ಸೊ ದಿಸ್ ಇಸ್ A21. ಓಕೆ, ಸೊ ಇದರ ಕೋಫ್ಯಾಕ್ಟರ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ ಇದು. ಸೊ ಇದರ ಕೋಫ್ಯಾಕ್ಟರ್ ಏನಾಗುತ್ತೆ ನೋಡಿ, ಇದನ್ನು ಬಿಟ್ಟು ಈ ರೋ ಮತ್ತು ಈ ಕಾಲಮ್ ಅನ್ನು ಬಿಟ್ಟಾಗ 2 × 3 0 2305 ಬರುತ್ತೆ. ಅಂದ್ರೆ 2 × 5 10 ಆಗುತ್ತೆ, 3 × 0 0 ಆಗುತ್ತೆ. ಬಟ್ ನೋಡಿ ಇಲ್ಲಿ ಮೈನಸ್ ಚಿಹ್ನೆ ಯಾಕೆ ಬಂತು ಗಮನಿಸಿ. ಮೈನಸ್ ಚಿಹ್ನೆ ಯಾಕೆ ಬಂತು ಹೇಳಿದ್ರೆ, ನೀವು ಕೋಫ್ಯಾಕ್ಟರ್ಸ್ ಅನ್ನು ಬರೆಯುವಾಗ ದಿಸ್ ಇಸ್ ಪ್ಲಸ್ ಮೈನಸ್ ಪ್ಲಸ್, ಅದಕ್ಕೆ ಈ ಪೊಸಿಷನ್ ಅಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ 10 - 0 ಇದನ್ನ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಆ ಪದ್ಧತಿಯಿಂದ. ಸೊ ದಿಸ್ ಇಸ್ -10, ಸೊ ದಿಸ್ ಎಲಿಮೆಂಟ್ ಬಿಕಮ್ಸ್ -10. ಇವಾಗ ಈ ಎಲಿಮೆಂಟ್ಸ್ ಗಮನಿಸಿ, ದಿಸ್ ಇಸ್ ನಥಿಂಗ್ ಬಟ್ A31 ಅಂದ್ರೆ ದಿಸ್ ಕೋಫ್ಯಾಕ್ಟರ್ ಆಫ್ ದಿಸ್. ಸೊ ಇದರ ಚಿಹ್ನೆ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಓಕೆ, ಸೊ ವಿ ಹ್ಯಾವ್ ಟು ಫೈಂಡ್ ಕೋಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್. ಸೊ ದಿಸ್ ಇಸ್ A31 is equals to ಪ್ಲಸ್ ಚಿಹ್ನೆ ಬರುತ್ತೆ. ಸೊ ಈ ರೋ ಈ ಕಾಲಮ್ ಅನ್ನು ಬಿಟ್ಟಾಗ 2 × 4 8 ಆಗುತ್ತೆ, -2 × 3 6 ಆಗುತ್ತೆ. ಸೊ 8 - 6 is 2 ಆಗುತ್ತೆ. ಸೊ ದಿಸ್ ಎಲಿಮೆಂಟ್ ಬಿಕಮ್ಸ್ 2. ಎಸ್, now you need to find this. This is nothing but A32 ಅಂದ್ರೆ ಕೋಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್. ಚಿಹ್ನೆ ಯಾವ್ದು ಬರುತ್ತೆ ಹೇಳಿದಕ್ಕೆ, ಇದಕ್ಕೆ ಮೈನಸ್ ಚಿಹ್ನೆಯಿಂದ ಶುರು ಆಗುತ್ತೆ. ಸೊ A32 is your ಮೈನಸ್ ಆಫ್, ನೋಡಿ ಈ ರೋ ಮತ್ತು ಈ ಕಾಲಮ್ ಅನ್ನು ಬಿಟ್ಟಾಗ 1 3 0 4 ಉಳಿಯುತ್ತೆ. ಸೊ 1 × 4 4 ಆಗುತ್ತೆ, 0 × 3 0 ಆಗುತ್ತೆ. ಸೊ -4 is the A32 value. So this is your -4. So this is your A inverse. Okay, so ಈ ರೀತಿ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದಾಗ ಕೋಫ್ಯಾಕ್ಟರ್ಸ್ ಅನ್ನು ವೆರಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. So here is one example for your practice. Find the inverse of A, that is 3 - 2 - 5 0 1 3 0 0 -4. It is your homework. Okay, again it is upper triangular matrix, so you can find cofactors very easily in the previous method. Yes, so here is one more example. This is called lower triangular matrix. Exercise 4.5, example number 8. Find the inverse of matrix A equals to 1 0 0 3 3 0 5 2 -1 if it exists. ಇಲ್ಲಿ ನೋಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂತ. ಇದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಈ ಡಯಾಗೋನಲ್ ಮೇಲಿನ ಎಲಿಮೆಂಟ್ಸ್ ಎಲ್ಲ 0 ಆಗಿದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್. ಈ ಡಯಾಗೋನಲ್ಸ್ ಪ್ರಾಡಕ್ಟ್ ಅನ್ನ ಮಾಡಿ. ಸೊ 1 × 3 × -1 ಅಂದ್ರೆ -3 ಆಗುತ್ತೆ. ಸೊ ಇಟ್ ಇಸ್ ನಾಟ್ ಈಕ್ವಲ್ ಟು 0 ಆಯ್ತು. ಸೊ A ಇನ್ವರ್ಸ್ ಎಕ್ಸಿಸ್ಟ್ ಅಂತ. ಸೊ ದಿಸ್ ಇಂಪ್ಲಾಯ್ಸ್ A ಇನ್ವರ್ಸ್ ಎಕ್ಸಿಸ್ಟ್. ಸೊ ಹಾಗಾದ್ರೆ ಯು ಕ್ಯಾನ್ ಫೈಂಡ್ A ಇನ್ವರ್ಸ್ as 1 by determinant of A into adjoint of A. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ 1 by it's a -3. ಇದು ಅದರ ಕೋಫ್ಯಾಕ್ಟರ್ಸ್. ಓಕೆ, ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಓಕೆ, ಸೊ ನಾನು ಹೇಳಿದೆ ಅಪ್ಪರ್ ಟ್ರಯಾಂಗ್ಯುಲರ್ ಅಲ್ಲಿ ಇಲ್ಲಿ 0 0 0 ಇದ್ದಾಗ ಈ ಪೊಸಿಷನ್ಸ್ ಕೋಫ್ಯಾಕ್ಟರ್ ಸಹಿತ 0 ಆಗಿರುತ್ತೆ. ಸೊ ಇಲ್ಲಿ ಸಹಿತ ಹಾಗೆ ಆಗಿರುತ್ತೆ. ನೀವು ಇವುಗಳ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ, ಓಕೆ, ಸೊ ಈ ಪೊಸಿಷನ್ಸ್ ಏನ್ ಬರುತ್ತೆ, 0 ಬರುತ್ತೆ. ಸೊ ನೀವು ಬೇಕಂದ್ರೆ ಫೈಂಡ್ ಔಟ್ ಮಾಡಬಹುದು. ನೋಡಿ A21 ಅಂದ್ರೆ ಇದು ಪೊಸಿಷನ್ ಅಂತ. ಇದರ ಕೋಫ್ಯಾಕ್ಟರ್ಸ್ ಹೆಂಗ್ ಬರುತ್ತೆ ನೋಡಿ, -0 × -1 0 × 2 ಬರುತ್ತೆ. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ 0. ಓಕೆ, ಸೊ ತಕ್ಷಣ ನೀವು ಬರಿಬಹುದು, ನೀವು ಕೋಫ್ಯಾಕ್ಟರ್ಸ್ ಈ ಪೊಸಿಷನ್ 0 0 0 ಅಂತ ಬರಿಬಹುದು ಇಫ್ ಇಟ್ ಈಸ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಆಮೇಲೆ ಈ ಡಯಾಗೋನಲ್ಸ್ ಅನ್ನು ಸಹಿತ ಅಷ್ಟೇ. ಇದರ ಕೋಫ್ಯಾಕ್ಟರ್ ಅಂದ್ರೆ ದಿಸ್ ಇಂಟು ದಿಸ್, 3 × -1 ಅಂದ್ರೆ -3. ಇದರ ಕೋಫ್ಯಾಕ್ಟರ್ ಅಂದ್ರೆ 1 × -1 -1. ಇದರ ಕೋಫ್ಯಾಕ್ಟರ್ ಅಂತಂದ್ರೆ 1 × 3 ಅಂದ್ರೆ 3. ಸೊ ಈ ರೀತಿ 6 ಕೋಫ್ಯಾಕ್ಟರ್ಸ್ ಅನ್ನು ಇಮಿಡಿಯೇಟ್ ಆಗಿ ಬರಿಬಹುದು. ಇನ್ನು ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ A12 ಅಂದ್ರೆ ಇದರ ಕೋಫ್ಯಾಕ್ಟರ್ಸ್. ಓಕೆ,
ಸೊ ಕೋಫ್ಯಾಕ್ಟರ್ ಆಫ್ 0 ಅನ್ನು ಕ್ಯಾಲ್ಕುಲೇಟ್ ಮಾಡಿ. A12 is ಪೊಸಿಷನ್ ಚಿಹ್ನೆ ಮೈನಸ್ ಬರುತ್ತೆ. ನೆಕ್ಸ್ಟ್ 3 into -1 -3, 5 into 0 0. So you'll get minus into minus plus 3. Okay, so you'll get 3 as the cofactor. So next you have to find A13. Okay, A13 means cofactor of this element. So ಈ ರೋ ಈ ಕಾಲಮ್ ಅನ್ನು ಬಿಟ್ರೆ ನಿಮಗೆ 3 into 2 6 minus 5 into 3 15 ಆಗುತ್ತೆ. ಚಿಹ್ನೆ ಯಥಾ ಪ್ರಕಾರ ಪ್ಲಸ್ ಬರುತ್ತೆ. So 6 minus 15 is you will get minus 9. Similarly you have to find this cofactor, that is A23. ಅಂದ್ರೆ you have to find cofactor of this. So ಈ ರೋ ಮತ್ತು ಈ ಕಾಲಮ್ ಅನ್ನು ಬಿಟ್ರೆ 1 0 5 2 ಉಳಿತೆ. So calculate this. It is minus 2 minus 0. ಮೈನಸ್ ಯಾಕೆ ಬಂತು ಅಂದ್ರೆ ಈ ಪೊಸಿಷನ್ ಅಲ್ಲಿ ಮೈನಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ. ಓಕೆ, ಸೊ ಈ ಕೋಫ್ಯಾಕ್ಟರ್ಸ್ ಅನ್ನು ನಾನು ಸಾಕಷ್ಟು ಸಲ ಹೇಳಿಕೊಟ್ಟಿದ್ದೀನಿ. ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಡೂ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಎಸ್, ಫೈಂಡ್ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು 2 1 3 4 -1 0 -7 2 1. ಇದು ನಾವು ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ. ಇದನ್ನ ಹೋಮ್ವರ್ಕ್ ಅಂತ ತಗೊಳ್ಳಿ. ಇಲ್ಲಿ ಪ್ರತಿ ಎಲಿಮೆಂಟ್ ನ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಯು ವಿಲ್ ಗೆಟ್ ದಿಸ್ ರಿಸಲ್ಟ್. ಇದು A11 A12 A13. ಓಕೆ, ಸೊ ಎಲ್ಲ ಎಲಿಮೆಂಟ್ಸ್ ಅನ್ನ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಇಸ್ -3 ಬರುತ್ತೆ. ಸೊ ದಿಸ್ ಇಸ್ ಯುವರ್ A ಇನ್ವರ್ಸ್. ಪ್ಲೀಸ್ ಡೂ ದಿಸ್. One more example for your practice. Find the inverse of this matrix if it exists. Okay, so final answer will be this. So please try these two examples sincerely. ಯಾಕೆಂತಂದ್ರೆ ನಾವು ಒಂದು 5 ಮಾರ್ಕ್ಸ್ ಕ್ವಶನ್ ಅನ್ನ ಮಾಡಬೇಕಾಗಿರುತ್ತೆ. ಅಲ್ಲಿ ಮೇನ್ ಆಗಿ ನಮಗೆ ಇನ್ವರ್ಸೇ ಬೇಕಾಗಿರುತ್ತೆ. ಅದಕ್ಕೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದನ್ನ ನೀವು ಒಂದು ಪಕ್ಕ ಮಾಡ್ಕೊಳ್ಳಿದ್ರೆ ಒಳ್ಳೆಯದು. ಎಸ್, ಸೊ ಹಿಯರ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ಫೈಂಡ್ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು 1 0 0 0 0 ಅಂಡ್ ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಅಂತ. ಸೊ ವೆರಿ ಸಿಂಪಲ್. ಇದನ್ನ ನಾವು ಟ್ರೈ ಮಾಡೋಣ. ಸೊ ಫಸ್ಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಏನ್ ಬರುತ್ತೆ ನೋಡಿ, 1 ಇಂಟು ಇದು ಕಾಸ್ ಅಲ್ಫಾ ಇಂಟು ಮೈನಸ್ ಕಾಸ್ ಅಲ್ಫಾ అంటే ಮೈನಸ್ ಕಾಸ್ ಅಲ್ಫಾ ಸ್ಕ್ವೇರ್ ಮೈನಸ್ ಆಫ್ ಸೈನ್ ಅಲ್ಫಾ ಇಂಟು ಸೈನ್ ಅಲ್ಫಾ ಸ್ಕ್ವೇರ್ ಆಗುತ್ತೆ. ಇದರಿಂದ ಮೈನಸ್ ಕಾಮನ್ ತಕೊಂಡ್ರೆ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಆಗುತ್ತೆ. ಅಂಡ್ ವಿ ನೋ ದಟ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಇಸ್ 1. ಸೊ ಯು ವಿಲ್ ಗೆಟ್ ಮೈನಸ್ ಆಫ್ 1 ಅಂಡ್ ವಿಚ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಎ ಇಸ್ ನಾನ್ ಸಿಂಗ್ಯುಲರ್, ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ. ಓಕೆ, ಸೊ ಎ ಇನ್ವರ್ಸ್ ಎಕ್ಸಿಸ್ಟ್. ಇವಾಗ ಎ ಇನ್ವರ್ಸ್ ಇಸ್ 1 by ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಯಥಾ ಪ್ರಕಾರ ಡಿಟರ್ಮಿನೆಂಟ್ ವ್ಯಾಲ್ಯೂ -1 ಇತ್ತು. ಸೊ -1 ಇದು ಅಡ್ಜಾಯಿಂಟ್ ಆಫ್ ಎ. ಇವಾಗ ಇವೆಲ್ಲ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ವೆರಿ ಈಸಿಲಿ ಯು ಕ್ಯಾನ್ ಡೂ ಇಟ್. ಸೊ 1 by -1 ಅಂದ್ರೆ -1. ಇಲ್ಲಿ ನೋಡಿ, ಈ 1 ನ ಕೋಫ್ಯಾಕ್ಟರ್ ಏನಾಗುತ್ತೆ, ಈ ರೋ ಈ ಕಾಲಮ್ ಬಿಟ್ಟಾಗ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್. ಅದೇ ಇಲ್ಲಿ ಮಾಡಾಗಿತ್ತು, ಅದು ಡಿಟರ್ಮಿನೆಂಟ್ ವ್ಯಾಲ್ಯೂ ಆಗಿತ್ತು -1 ಅಂತ. ಅದಕ್ಕೆ ನೋಡಿ ಇಲ್ಲಿ ಏನ್ ಬಂತು, ಕಾಸ್ ಅಲ್ಫಾ ಇಂಟು ಮೈನಸ್ ಕಾಸ್ ಅಲ್ಫಾ ಮೈನಸ್ ಕಾಸ್ ಸ್ಕ್ವೇರ್ ಅಲ್ಫಾ ಮೈನಸ್ ಸೈನ್ ಸ್ಕ್ವೇರ್ ಅಲ್ಫಾ ಬರುತ್ತೆ. ಅಂಡ್ ವಿಚ್ ಇಸ್ 1 ಅಂತ ನಾನು ಆಗ್ಲೇ ಪ್ರೂವ್ ಮಾಡಿದ್ದೆ. ಓಕೆ, ಸೊ ದಿಸ್ ಇಸ್ ಯುವರ್ -1. ನೆಕ್ಸ್ಟ್ ಇದರ ಕೋಫ್ಯಾಕ್ಟರ್ ಅಂತ ಬಂದಾಗ ಓಕೆ ಇಲ್ಲಿ ಬರಿಬೇಕಾಗುತ್ತೆ ನಾವು A12 ಅದು. ಸೊ ಅದೇನು 0 ಇಂಟು ದಿಸ್ ಅಂಡ್ 0 ಇಂಟು ಸೈನ್. ಸೊ 0 ಆಗುತ್ತೆ. ಸೊ ಇವೆಲ್ಲ ಕೋಫ್ಯಾಕ್ಟರ್ಸ್ 0 ಆಗುತ್ತೆ. ನೀವು ಬ್ಲೈಂಡ್ ಆಗಿ ಬರಿಬಹುದು ಈ ತರ ಮ್ಯಾಟ್ರಿಕ್ಸ್ ಬಂದ್ರೆ. ಓಕೆ, ನೀವು ಚೆಕ್ ಮಾಡಬಹುದು. ಇವಾಗ ಇದರ ಕೋಫ್ಯಾಕ್ಟರ್ ಅಂತ ಬಂದಾಗ A22 ಕ್ಯಾಲ್ಕುಲೇಟ್ ಮಾಡಿ. ಹೇಗೆ, ಇದರ ಕೋಫ್ಯಾಕ್ಟರ್ ಅಂತ ಬಂದಾಗ 1 0 0 ಮೈನಸ್ ಕಾಸ್ ಅಲ್ಫಾ ತಗೊಂಡು 1 ಇಂಟು ಮೈನಸ್ ಕಾಸ್ ಅಲ್ಫಾ ಅಂದ್ರೆ ಮೈನಸ್ ಕಾಸ್ ಅಲ್ಫಾ ಆಗುತ್ತೆ ಅಷ್ಟೇ. ಇದು ಅಂತ ಬಂದಾಗ ಅಂದ್ರೆ ಇದು ಆಕ್ಚುಲಿ ಏನು, ಕೋಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್. ಇದರ ಕೋಫ್ಯಾಕ್ಟರ್ ಅಂತ ಬಂದಾಗ ಈ ರೋ ಈ ಕಾಲಮ್ ಅನ್ನ ಡಿಲೀಟ್ ಮಾಡಿ
ಚಿಹ್ನೆ ಯಾವ್ದು ಬರುತ್ತೆ, ಮೈನಸ್ ಇಂದ ಶುರು ಆಗುತ್ತೆ. ಓಕೆ, ಅದಕ್ಕೆ ನೀವು ಇದೇನಾಗುತ್ತೆ, 1 ಇಂಟು ಸೈನ್ ಅಲ್ಫಾ ಮೈನಸ್ 0 ಬರುತ್ತೆ. ಸೊ ಯು ವಿಲ್ ಗೆಟ್ ದಿಸ್. ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. ಓಕೆ, ಸೊ ನೀವು ಇದನ್ನ ಹಂಗೆ ನೋಡ್ಕೊಳ್ಬೇಡಿ, ರಫ್ ವರ್ಕ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಎಸ್, ಇದನ್ನ ಬೇಕಂದ್ರೆ ನೀವು ಮೈನಸ್ ಅನ್ನ ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ಇವೆಲ್ಲವೂ ಚಿಹ್ನೆ ಚೇಂಜ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಸೆಷನ್. ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸ್ ಎಕ್ಸರ್ಸೈಸ್ 4.5 ಇಂದ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.